ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ನಮ್ಮ ಜಗತ್ತಿನ ಮೋಸ್ಟ್ ಅಫೋರ್ಡಬಲ್ 13th ಜನ್ ಇಂಟೆಲ್ i9 ಪ್ರೊಸೆಸರ್ನ ಹೊಂದಿರುವಂಥ ಲ್ಯಾಪ್ಟಾಪ್ ಇರುವಂಥದ್ದು. ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಇದಕ್ಕಿಂತ ಕಡಿಮೆ ಬೆಲೆಯ ಇಂಟೆಲ್ 13th ಜನ್ i9 ಪ್ರೊಸೆಸರ್ನ ಹೊಂದಿರುವಂಥ ಲ್ಯಾಪ್ಟಾಪ್ ಸಿಗಲ್ಲ ಇಷ್ಟು ಕಡಿಮೆ ಬೆಲೆಗೆ. ಈ ಲ್ಯಾಪ್ಟಾಪ್ ಏನಿದೆ ಇದರ 32 GB ರ್ಯಾಮು, ಅದು ಕೂಡ LPDDR5X ರ್ಯಾಮು ಮತ್ತು 1 TB SSD ಇರುವಂಥದ್ದು. ಈ ಸ್ಪೆಸಿಫಿಕೇಶನ್ ನಂಗನಿಸ್ತಂಗೆ ಈ ಪ್ರೈಸ್ ರೇಂಜಿಗೆ 82,000 ರೂಪಾಯಿಗೆ ಯಾರು ಕೊಡಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಚೀಪೆಸ್ಟ್. ಹೌದು, 82,000 ಚೀಪ್ ಅಲ್ಲ, ಆದರೆ ಈ ಒಂದು ಸ್ಪೆಸಿಫಿಕೇಶನ್ ಚೀಪ್ ಅಂತ ಅನ್ಬೋದು. ಸೊ ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಒಂದು ಲ್ಯಾಪ್ಟಾಪನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಬಾಕ್ಸ್ ನಿಮಗೆ ಆ್ಯಕ್ಚುಲಿ ಈ ರೀತಿ ನೋಡೋಕೆ ಸಿಗುತ್ತೆ. ಇದರೊಳಗಡೆ ಇನ್ನೊಂದು ಬಾಕ್ಸ್ ಇದೆ. ಸೊ ಓಪನ್ ಮಾಡಿಬಿಡೋಣ. ಈ ಸ್ಟಿಕ್ಕರ್ ಓಪನ್ ಮಾಡಿದ್ರೆ, ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಇದ್ರ ಒಳಗಡೆ ನಮಗೆ ಒಂದು ಪವರ್ ಅಡಾಪ್ಟರ್ ಕೊಟ್ಟಿದ್ದಾರೆ. 100 ವ್ಯಾಟ್ನ ಪವರ್ ಅಡಾಪ್ಟ್ರು. ಕೇಬಲ್ನ ಕ್ವಾಲಿಟಿ ಸುಮಾರಾಗಿದೆ, ಸಕ್ಕತ್ತಾಗಿದೆ ಅನ್ನಲ್ಲ, ಸುಮಾರಾಗಿದೆ. ಈ ಬಾಕ್ಸ್ ಒಳಗೆ ನಮಗೆ ಡೈರೆಕ್ಟಾಗಿ ಈ ಲ್ಯಾಪ್ಟಾಪ್ನ ಬಾಕ್ಸ್ ಸಿಗುತ್ತೆ. ಓಕೆ, ಡೈರೆಕ್ಟಾಗಿ ಆ್ಯಕ್ಚುಯಲ್ ಲ್ಯಾಪ್ಟಾಪ್ ಬಾಕ್ಸನ್ನು ಓಪನ್ ಮಾಡೋಣ. ಲ್ಯಾಪ್ಟಾಪ್ ನಿಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಲೆವೆಲಿಗೆ ವೆಯ್ಟ್ ಇದೆ, ಹೆವಿ ಪ್ರೀಮಿಯಮ್ ಆಗಿ ಕೂಡ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅದನ್ನು ಬಿಟ್ಟರೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ಲು, ವಾರಂಟಿ ಕಾರ್ಡೆಲ್ಲ ನಿಮಗೆ ಇದ್ರೊಳಗೆ ಸಿಗ್ತಾ ಇರುವಂಥದ್ದು. ಬೇರೆಯೂ ಸಹ ಸಿಗ್ತಾ ಇಲ್ಲ. ಓಕೆ, ಡೈರೆಕ್ಟಾಗಿ ಈ ಒಂದು ಲ್ಯಾಪ್ಟಾಪ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಹೆವಿ ಪ್ರೀಮಿಯಮ್ ಆಗಿದೆ ಇವರು, ಸಖತ್ತು ಪ್ರೀಮಿಯಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಲೆವೆಲ್ಗೆ ತಿನ್ನಂತಲೂ ಹೇಳ್ಬೋದು ಈ ಒಂದು ಸ್ಪೆಸಿಫಿಕೇಷನ್ಗೆ. ಈ ಲ್ಯಾಪ್ಟಾಪ್ ಏನಿದೆ ಇದು ಸುಮಾರು 1.8 kg ವೆಯ್ಟ್ ಇದೆ. ಆಯಿತಾ, ಪರವಾಗಿಲ್ಲ ಅಂತ, ಏನು ಹೆವಿ ವೆಯ್ಟ್ ಅಂತ ಅನ್ನೋಂಗೂ ಇಲ್ಲ. ಮತ್ತು ಒಂದು ಲೆವೆಲಿಗೆ ತಿನ್ನಕ್ಕೆ ಕೂಡ ಇರುವಂಥದ್ದು. 16.95 ಇಂಚಿನ ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಲಿಟ್ರಲಿ ಏನು ಪ್ರೀಮಿಯಮ್ ಆಗಿದೆ ಅಂತ ಅಂದರೆ ಈ ಲ್ಯಾಪ್ಟಾಪು ಯಾವುದೋ ಮ್ಯಾಕ್ ಬುಕ್ ಇಟ್ಕೊಂಡಿದ್ದೀನ ಅನ್ನೋ ಒಂದು ಫೀಲ್ ಕೊಡ್ತಾ ಇರುವಂಥದ್ದು. ಲಿಟ್ರಲಿ ಮ್ಯಾಕ್ ಬುಕ್ ಲೆವೆಲ್ಗೆ ಇರುವಂಥದ್ದು. ಆಯಿತಾ, ಸಖತ್ ಅಂದರೆ ಸಖತ್ ಪ್ರೀಮಿಯಮ್, ಕಂಪ್ಲೀಟ್ ಮೆಟಾಲಿಕ್ ಬಿಲ್ಡನ್ನು ಹೊಂದಿರುವಂಥದ್ದು. ನೋಡ್ತಾ ಇದ್ದೀರಾ, ಫ್ರಂಟಲ್ಲಿ ಡಿಸ್ಪ್ಲೇ ಕೂಡ ಅಷ್ಟೇ. ಆಯ್ತಾ, ಏನೋ ಬೆಜಲ್ಲೇ ಇಲ್ವೇನೋ, ಅಂದರೆ ಸ್ಕ್ರೀನ್ ಆಫ್ ಆಗಿದ್ದಾಗ ಬೆಜಲ್ಲೇ ಇಲ್ವೇನೋ ಅನ್ನೋ ಒಂದು ಫೀಲ್ ಕೊಡುತ್ತೆ ನಿಮಗೆ. ಫ್ರಂಟಲ್ಲಿ ಕ್ಯಾಮ್ರಾ ಸಿಗ್ತಾ ಇದೆ, 2 ಮೈಕ್ರೋಫೋನ್ ಇದೆ ಮತ್ತು ಹಿಂದ್ಗಡೆ ಏನು ಲೋಗೋ ಇದೆ ಅದಕ್ಕೆ ಬ್ಯಾಕ್ ಲೈಟ್ ಕೂಡ ಇರುವಂಥದ್ದು, ಆಪಲ್ ರೀತಿ. ಅದೊಂದು ಯುನೀಕ್ ಫೀಚರ್ ಅಂತ ಅನ್ನಿಸ್ತು. ನಂತರ ಈ ಕೀಬೋರ್ಡ್ ಮತ್ತು ಈ ಡಿಸ್ಪ್ಲೇ ಮಧ್ಯ ಒಂದು ರೆಡ್ LED ಸ್ಟ್ರ್ಯಾಪ್ ಹಾಕಿದ್ದಾರೆ. ಆಯಿತಾ, ಅದೇನಕ್ಕೆ ಅಂತ ಆಮೇಲೆ ತಿಳಿಸ್ಕೊಡ್ತೀನಿ. ತುಂಬ ಯುನೀಕ್ ಫೀಚರ್ ಅಂತ ಅನ್ನಿಸ್ತು. ನಂತರ ಕೀಬೋರ್ಡ್ ಏನಿದೆ ಒಂದು ಥರ ಹೆವಿ ಸ್ಪೇಷಿಯಸ್ ಆಗಿದೆ. ಕೀಗಳ ಮಧ್ಯೆ ಇರುವಂಥ ಸ್ಪೇಸು, ಕೀ ಟ್ರಾವೆಲ್ ತುಂಬ ಚೆನ್ನಾಗಿದೆ. ಬ್ಯಾಕ್ ಲೈಟ್ ಇದೆ, 2 ಲೆವೆಲ್ನ ಬ್ಯಾಕ್ ಲೈಟ್ ನಿಮಗೆ ಸಿಗ್ತಾ ಇರುವಂಥದ್ದು. ಕ್ಲಿಕ್ಕಿ ಫೀಲ್ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಂತರ ಟಚ್ ಪ್ಯಾಡ್ ತುಂಬ ದೊಡ್ಡದಾಗಿದೆ ಒಂದು ಲೆವೆಲ್ಗೆ. ಆಯಿತಾ, ಸೊ ಒಂದು ಲೆವೆಲಿಗೆ ಸೆನ್ಸಿಟಿವ್, ಒಂದು ಹೆವಿ ಸೆನ್ಸಿಟಿವ್ ಅನ್ನಲ್ಲ, ಒಂದು ಲೆವೆಲಿಗೆ ಸೆನ್ಸಿಟಿವ್ ಆಗಿರುವಂಥದ್ದು. ಮತ್ತು ಇದರಲ್ಲಿ ನಮಗೆ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೂಡ ಸಿಗ್ತಾ ಇದೆ. ಕ್ರೇಜಿ ಫೀಚರ್ ಇವರು, ಫಿಂಗರ್ ಪ್ರಿಂಟ್ ಸೆನ್ಸಾರ್ನ ಕೂಡ ಕೊಟ್ಟಿದ್ದಾರೆ. ನಂತರ ಸ್ಪೀಕರ್ ನಿಮ್ಗೆ ಇಲ್ಲಿ ಕೆಳಗಡೆ ಸಿಗ್ತಾ ಇರುವಂಥದ್ದು. ಇಲ್ಲಿ ನೋಡಿ, ಗಾಳಿ ಆಡೋದಕ್ಕೆ ನಿಮಗೆ ವೆಂಟ್ ಕೂಡ ಇದೆ ಮತ್ತು ರಬ್ಬರ್ ಕೊಟ್ಟಿದ್ದಾರೆ. ಸೊ ಗಾಳಿ ಆಡೋಕ್ಕೆ ತೊಂದರೆ ಆಗುವುದಿಲ್ಲ. ಇನ್ನು ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಲ್ಯಾಪ್ಟಾಪಲ್ಲಿ 2 USB Type-A ಪೋರ್ಟ್ ಇದೆ, 2 USB Type-C ಪೋರ್ಟ್ ಇದೆ ಮತ್ತು SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು ಮತ್ತು ಹೆಡ್ಫೋನ್ ಜಾಕ್ ಸಹ ಇದೆ ಮತ್ತು ನಿಮಗೆ ಫುಲ್ ಸೈಜ್ HDMI ಪೋರ್ಟ್ ಕೂಡ ಸಿಗ್ತಾ ಇದೆ. ಮತ್ತು ನೀವು DC ಇನ್ ಅಂದರೆ ಪವರ್ ಅಡಾಪ್ಟರ್ನ ಕೂಡ ನೀವು ಹಾಕೊಬೋದು. USB Type-C ಮುಖಾಂತರ ಬೇಕಾದ್ರೆ ನೀವು ಚಾರ್ಜನ್ನು ಮಾಡ್ಬೋದು, ಒಂದು ಒಳ್ಳೆ ವಿಷಯ. ಅದನ್ನು ಬಿಟ್ಟರೆ ಒಂದು ಸ್ವಿಚ್ಚನ್ನು ಕೊಟ್ಟಿದ್ದಾರೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಗಲೇ ಹೇಳ್ತಾ ಇದ್ದೆ, ಈ ಒಂದು ಡಿಸ್ಪ್ಲೇ ಮತ್ತು ಕೀಬೋರ್ಡ್ ಮಧ್ಯೆ ಒಂದು ರೆಡ್ LED ಸ್ಟ್ರ್ಯಾಪ್ ಇದೆ ಅಂತ. ಏನಕ್ಕೆ ಅಂತ ಅಂದರೆ ನೀವು ಈ ಲ್ಯಾಪ್ಟಾಪ್ನ ಪವರನ್ನು ನೀವು ಮ್ಯಾನ್ಯುಯಲಾಗಿ ಸ್ವಿಚ್ ಮಾಡ್ಬೋದು. ಎಕೋ ಮೋಡು, ಬ್ಯಾಲೆನ್ಸ್ಡ್ ಮೋಡು, ಓವರ್ ಬೂಸ್ಟ್ ಮೋಡ್ ಅಂತ. ನೀವು ಹೆವಿ ಪರ್ಫಾರ್ಮೆನ್ಸ್ ಗೇಮ್ ಮಾಡ್ತಾ ಇದ್ದೀರಾ ಅಂದರೆ ಓವರ್ ಬೂಸ್ಟ್ ಮೋಡಿಗೆ ನೀವು ಹಾಕೊಬೋದು. ಓವರ್ ಬೂಸ್ಟ್ ಮೋಡಿಗೆ ಹಾಕಿದಾಗ ಇಲ್ಲಿ ರೆಡ್ LED ಆನ್ ಆಗುತ್ತೆ. ಅದೇ ಒಂದು ಯುನೀಕ್ ಫೀಚರ್ ಅಂತ ಅಂದಿದ್ದು. ಸೊ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ತುಂಬ ಜಾಸ್ತಿ ಬೇಕು ಅಂತ ಅಂದರೆ ಈ ಎಕೋ ಮೋಡ್ಗೆ ಹಾಕೊಂಡ್ರಿ ಅಂತ ಅಂದರೆ ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಆ ರೀತಿ ಅದಕ್ಕೆ ಒಂದು ಮ್ಯಾನ್ಯುವಲ್ ಸ್ವಿಚ್ಚನ್ನೇ ಕೊಟ್ಬಿಟ್ಟಿದ್ದಾರೆ. ನನಗೆ ತುಂಬ ಅಂದರೆ ತುಂಬ ಯುನೀಕ್ ಅನ್ನಿಸ್ತು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಈ ಪ್ರೈಸ್ ರೇಂಜಿಗೆ ಸಖತ್ತಾಗಿ, ಅದು ಕೂಡ ಇನ್ಫಿನಿಕ್ಸ್ ಬ್ರ್ಯಾಂಡಿಂಗ್ನಲ್ಲಿ ಈ ಲೆವೆಲ್ ಬಿಲ್ಡನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಈ ಲೆವೆಲ್ ಕ್ವಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಾಲಿಡ್ ಆಗಿದೆ ಗುರು, ಲಿಟ್ರಲಿ ಸಾಲಿಡ್ ಆಗಿದೆ.
ಸೂಪರ್ ಅಂತೀರಿ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಲ್ಯಾಪ್ಟಾಪಲ್ಲಿ 15.6 ಇಂಚಿನ ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ ಇದೆ. ಈ ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿ ಕೂಡ ಇರುವಂಥದ್ದು, ಸುಮಾರು 400 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಅನ್ನು ಹೊಂದಿರುವಂಥದ್ದು, 100% sRGB ಮತ್ತು 178 ಡಿಗ್ರಿ ವ್ಯೂಯಿಂಗ್ ಆ್ಯಂಗಲ್ ಕೂಡ ನಿಮಗೆ ಸಿಗುತ್ತೆ. ಸೊ ಡಿಸ್ಪ್ಲೇ ಚೆನ್ನಾಗಿದೆ, ಪ್ರೆಸೆಂಟ್ಲಿ ಒಂದು ಒಳ್ಳೆ ಡಿಸ್ಪ್ಲೇ ಅಂತೀನಿ. ಆದರೆ ಈ ಡಿಸ್ಪ್ಲೇ 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ಇದು ಗೇಮಿಂಗ್ ಲ್ಯಾಪ್ಟಾಪ್ ಅಲ್ಲದ ಕಾರಣ 60 ಹರ್ಟ್ಸ್ ಅಂತ ಅಂದರೂ ಓಕೆ ಅಂತ ಅನ್ಬೋದು. ಇನ್ನು ಈ ಲ್ಯಾಪ್ಟಾಪಲ್ಲಿ ನಮಗೆ 32 GB DDR5X ರ್ಯಾಮ್ ಸಿಗ್ತಾ ಇರುವಂಥದ್ದು ಆಯಿತಾ, ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇಂಟರ್ನಲ್ ಸ್ಟೋರೇಜು 1 TB NVMe PCI E4 SSD ಆಯಿತಾ. ಸೊ ಹೆವಿ ಫಾಸ್ಟಾಗಿ ರೀಡು ರೈಟ್ ಎಲ್ಲ ಆಗುತ್ತೆ. ನಿಮಗೆ ಇದರಲ್ಲಿ 16 GB ರ್ಯಾಮ್ನ ವೇರಿಯಂಟ್ ಕೂಡ ಸಿಗುತ್ತೆ, 512 GB ಇಂಟರ್ನಲ್ ಸ್ಟೋರೇಜ್ ವೇರಿಯಂಟ್ ಕೂಡ ಇರುವಂಥದ್ದು. ನಿಮ್ಗೆ ಇಷ್ಟ ಬಂದಿದೆ ನೀವು ಪ್ರಿಫರ್ ಮಾಡ್ಬೋದು. ಇದೇನಂದರೆ ಇದು 32 GB ಮತ್ತು 1 TB ಆಗಿರೋ ಕಾರಣ 82,000 ರೂಪಾಯಿಗೆ ಲಾಂಚ್ ಆಗಿದೆ. 16 GB ವೇರಿಯಂಟ್ ಇನ್ನೂ ಕಡಿಮೆಗೆ ಲಾಂಚ್ ಆದರೂ ಆಗ್ಬೋದು. ಕ್ರೇಜಿ, ಇವರು ಇಷ್ಟು ಕಡಿಮೆಗೆ ಅದು ಹೆಂಗೆ ಅಂತ ಗೊತ್ತಿಲ್ಲ. ನಾನು ಇದರ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂದರೆ ಆಗಲೇ ಹೇಳ್ತಾ ಇದ್ದೆ, 13th Gen ಇಂಟೆಲ್ i9 ಪ್ರೊಸೆಸರು H ಸೀರೀಸ್ನ ಪ್ರೊಸೆಸರ್ ಆಯಿತಾ. ಸೊ ಇದು HX ಬೇರೆ, HX ಹೆವಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಲ್ಯಾಪ್ಟಾಪ್ಗಳಲ್ಲಿ. H ಸೀರೀಸ್ ಪ್ರೊಸೆಸರ್ ಅದಕ್ಕಿಂತ ಸ್ವಲ್ಪ ಕಡಿಮೆ, ಕೋರ್ ಕೌಂಟ್ ಕೂಡ ಒಂದು ಸ್ವಲ್ಪ ನಿಮ್ಗೆ ಇದರಲ್ಲಿ ಕಡಿಮೆ ಇರುತ್ತೆ. ಈ ಲ್ಯಾಪ್ಟಾಪಲ್ಲಿ ಟೋಟಲ್ 14 ಕೋರ್ಗಳಿರುವಂಥದ್ದು, ಅದರಲ್ಲಿ 6 ಪರ್ಫಾರ್ಮೆನ್ಸ್ ಕೋರ್ಗಳು, ಉಳಿದ 8 ಏನಿದೆ ಅದು ಎಫಿಷಿಯನ್ಸಿ ಕೋರ್ಗಳು ಮತ್ತು 20 ಥ್ರೆಡ್ಸ್ಗಳು ನಮ್ಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು ಆಯಿತಾ. ಈ ಪ್ರೈಸ್ ರೇಂಜಿಗಂತೂ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 80,000 ರೂಪಾಯಿಗೆ ನೀವು ಆಲ್ಮೋಸ್ಟ್ ಎಲ್ಲ ಗೇಮನ್ನು ಲೋ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ನಾನು ನಿಮ್ಗೊಂದು ಗೇಮ್ ತೋರಿಸ್ತಾ ಇದ್ದೀನಿ. ಇದು ಒಂದು ಲೆವೆಲಿಗೆ ಜಾಸ್ತಿ ಗ್ರಾಫಿಕ್ಕನ್ನು ಹೊಂದಿರುವಂಥ ಗೇಮೇ. ನಾನು ಫುಲ್ ಹೈಯಲ್ಲೂ ಕೂಡ ಆಡಿದೆ. ನನಗೆ ಫುಲ್ ಮ್ಯಾಕ್ಸಿಮಮ್ ಸೆಟ್ಟಿಂಗಲ್ಲಿ ಗ್ರಾಫಿಕ್ ಸೆಟ್ಟಿಂಗಲ್ಲಿ ಆಡಿದಾಗ ನನಗೆ 25 ಫ್ರೇಮ್ಸ್ ಪರ್ ಸೆಕೆಂಡ್ ಸಿಗ್ತಾ ಇದೆ. ಅದು ಫುಲ್ ವಿತೌಟ್ ನಿಮಗೆ ಯಾವುದೇ ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಇಲ್ಲದೆ 25 ಫ್ರೇಮ್ಸ್ ಪರ್ ಸೆಕೆಂಡ್ ಸಿಗ್ತದೆ. ಒಂದು ಫ್ರೇಮ್ ರೇಟ್ ಆರಾಮಾಗಿ ಆಡ್ಕೊಬೋದು. ನೋಡೋದಕ್ಕೆ ಹೋದರೆ ನೀವು ಲೋಗೆ ಅಥವಾ ಮೀಡಿಯಮ್ ಇಟ್ಕೊಂಡ್ರಿ ಅಂದರೆ ಆರಾಮಾಗಿ 45ರಿಂದ 50 ತನಕ ನಿಮಗೆ ವೇರಿ ಆಗುತ್ತೆ. ಆರಾಮಾಗಿ ಗೇಮ್ಗಳನ್ನ ಆಡ್ಕೊಬೋದು. ಲೋ ಸೆಟ್ಟಿಂಗಲ್ಲಿ ನೀವು ಹಂಗನಿಸ್ದಂಗೆ ಯಾವ ಗೇಮ್ ಬೇಕಾದರೂ ವಿತೌಟ್ ಗ್ರಾಫಿಕ್ ಕಾರ್ಡ್ ಡೆಡಿಕೇಟೆಡ್ ಇಲ್ಲ ಇದರಲ್ಲಿ. i9 ಗ್ರಾಫಿಕ್ಸ್ ಇದೆ ಆಯಿತಾ. ಅದರಲ್ಲಿ ನೀವು ಹೆವಿ ಗೇಮನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಆಡೋದಕ್ಕೆ. ಬಟ್ ಈ ಫಸ್ಟ್ ಆಫ್ ಆಲ್ ಇದು ಗೇಮಿಂಗ್ ಮಾಡಿರುವಂಥ ಲ್ಯಾಪ್ಟಾಪ್ ಅಲ್ವೇ ಅಲ್ಲ ಇದು. ನಿಮ್ಮ ಆಫೀಸ್ ವರ್ಕಿಗೆ ಅಥವಾ ಏನೋ ಒಂದು ಎಡಿಟಿಂಗ್ ಅದು ಇದು ಮಾಡೋದಕ್ಕೆಲ್ಲ ನನಗನ್ನಿಸ್ತಂಗೆ ಆರಾಮಾಗಿ ಆಗುತ್ತೆ. ಸೊ ನಿಮ್ಮ ಆಫೀಸ್ ವರ್ಕು ಸಾಲಿಡ್ ಎಡ್ಜು ಅದು ಇದು ಎಲ್ಲ ಕೆಲವೊಂದು ಇರ್ತಾವಲ್ಲ, ಸ್ವಂತವರಿಗೆ ಆನ್ ದ ಗೋ ಎಲ್ಲೋ ಮನೇಲಿ ಡೆಸ್ಕ್ಟಾಪಲ್ಲಿ ಆಗಲ್ಲ. ಆನ್ ದ ಗೋ ನೀವು ಹೊರಗಡೆ ಲ್ಯಾಪ್ಟಾಪನ್ನು ನೀವು ಹೆವಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸ ನೀವು ಮಾಡಬೇಕು ಅಂತ ನಮ್ಮತವ್ರಿಗೆ ಲ್ಯಾಪ್ಟಾಪ್ ಹೇಳಿ ಮಾಡಿಸಿದ ರೀತಿಯಲ್ಲಿರುವಂಥದ್ದು. ಬಟ್ ಒಟ್ಟಿಗೆ ಆನ್ ದ ಗೋ ಒಂದು ಲೆವೆಲಿಗೆ ಗೇಮನ್ನು ಕೂಡ ಆಡ್ಕೊಬೋದು, ಅಷ್ಟು ಪವರ್ಫುಲ್ ಆಗುವಂತೂ ಈ ಲ್ಯಾಪ್ಟಾಪ್ ಇದೆ. ಸೊ ನನಗಂತೂ ಹೆವಿ ಅಂದರೆ ಹೆವಿ ಸ್ಯಾಟಿಸ್ಫ್ಯಾಕ್ಷನ್ನ ಕೊಟ್ಟಂಥ ಲ್ಯಾಪ್ಟಾಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6E ಕೂಡ ಸಿಗ್ತಾ ಇದೆ ಆಯಿತಾ. ಹೆವಿ ಫಾಸ್ಟ್ ಇಂಟರ್ನೆಟ್ ಕನೆಕ್ಟಿವಿಟಿ ಸಿಗುತ್ತೆ. ಬ್ಲೂಟೂತ್ 5.2 ಕೂಡ ಇರುವಂಥದ್ದು ಚೆನ್ನಾಗಿದೆ. ಎಲ್ಲ ಅವಶ್ಯಕತೆ ಇರುವಂಥ ಫೀಚರ್ನ ಈ ಲ್ಯಾಪ್ಟಾಪಲ್ಲಿ ನಮಗೆ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಲ್ಯಾಪ್ಟಾಪಲ್ಲಿ ನಮಗೆ 70 ವ್ಯಾಟರ್ನ ಬ್ಯಾಟ್ರಿ ಇದೆ ಅಂತ. ಹೆವಿ ಜಾಸ್ತಿ ಅಂತಲೂ ಅನ್ನಲ್ಲ, ಹೆವಿ ಕಡಿಮೆ ಅಂತಲೂ ಅನ್ನಲ್ಲ, ಪರವಾಗಿಲ್ಲ. 70 ವ್ಯಾಟರ್ ಅಂದರೆ ಒಂದು ಮಾಡ್ರೇಟ್ ಯೂಸ್ಗೆ ಒಂದು 8ರಿಂದ 10 ಅವರ್ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬರ್ಬೋದು. ಬಟ್ ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೆವಿ ನಾರ್ಮಲ್ ವರ್ಕ್ ಮೂವಿ ನೋಡ್ತಾ ಇದ್ದೀರಾ ಅಂದರೆ ಜಾಸ್ತಿ ಬರುತ್ತೆ. ಹೆವಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸ ಮಾಡ್ತಾ ಇದ್ದೀರಾ, ನೀವು ಅಲ್ಟ್ರಾ ಫುಲ್ಲು ಓವರ್ ಬೂಸ್ಟ್ ಹಾಕ್ಕೊಂಡು ಆಡ್ತಾ ಇದ್ದೀರಾ ಅಂದರೆ ನಿಮಗೆ 2-3 ಅವರ್ ಬಂದರೂ ದೊಡ್ಡ ವಿಷಯ. ಸೊ ಆ ರೀತಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಬ್ಯಾಟ್ರಿ ಬ್ಯಾಕಪ್. ಮತ್ತು ನಿಮಗೆ 100 ವ್ಯಾಟ್ನ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ USB Type-C ಮುಖಾಂತರ. ಸೊ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 80,000 ರೂಪಾಯಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಆದರೆ ನೀವು ಯೋಚನೆ ಮಾಡಿ, ನಿಮಗೆ ಬ್ರ್ಯಾಂಡಿಂಗ್ ಏನು ತೊಂದರೆ ಇಲ್ಲ ಅಂತ ಅಂದರೆ ಆಯಿತಾ. ಇರೋದ್ರಲ್ಲಿ ನೀವು ಫ್ಲಿಪ್ಕಾರ್ಟಲ್ಲಿ ಒಬ್ಬರು ಚೆಕ್ ಮಾಡ್ಕೊಳ್ಳಿ, ಇರೋದ್ರಲ್ಲಿ ಮೋಸ್ಟ್ ಅಫೋರ್ಡಬಲ್ ಆಗಿ ಒಂದು ಒಳ್ಳೆ ರೇಟಿಂಗ್ನ ಹೊಂದಿರುವಂಥ ಲ್ಯಾಪ್ಟಾಪ್ ಅಂದರೆ ಇನ್ಫಿನಿಕ್ಸ್ ಲ್ಯಾಪ್ಟಾಪು. ನಾನು ಲಿಟ್ರಲಿ 1-1.5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಏನು ಪ್ರಾಬ್ಲಮ್ ಅಂತೂ ನಂಗೆ ಇದುವರೆಗೂ ಆಗಿಲ್ಲ. ಬಟ್ ಯೋಚನೆ ಮಾಡಿ ತಗೊಳ್ಳಿ. ನಾನು ನಿಮಗೆ ತೊಗೊಳ್ಳಿ ಅಂತನಲ್ಲ, ತಗೋಬೇಡಿ ಅಂತನಲ್ಲ. ಒಟ್ಟಿಗೆ ನಾವು ಕೊಡ್ತಿರುವಂಥ ದುಡ್ಡು, ಇವ್ರು ಕೊಡ್ತಿರುವಂಥ ಸ್ಪೆಸಿಫಿಕೇಶನ್ ಅಂತೂ ಚೆನ್ನಾಗಿದೆ. ಹೆಂಗೆ ಮಾಡ್ತವ್ರು ಅಂತ ಗೊತ್ತಿಲ್ಲ. ಅವ್ರಿಗೆ ದೊಡ್ಡ ಬ್ರ್ಯಾಂಡು ಅಲ್ಲ ಇವರು ಆಯಿತಾ, ದೊಡ್ಡ ಬ್ರ್ಯಾಂಡು ಅಲ್ಲ. ಬಟ್ ಲ್ಯಾಪ್ಟಾಪಲ್ಲಿ ಬೆಂಕಿ ಮಾಡ್ತಾ ಇದ್ದಾರೆ ಮಾತ್ರ. ಫ್ಲಿಪ್ಕಾರ್ಟಲ್ಲಿ ತೆಗೆದು ನೋಡಿ, ಅವ್ರದ್ದೆಲ್ಲ ಲ್ಯಾಪ್ಟಾಪು ಒಳ್ಳೊಳ್ಳೆ ರೇಟಿಂಗ್ ಇದೆ. ಅದು ಹೆಂಗೆ ಅಂತ ಗೊತ್ತಿಲ್ಲ ಅವ್ರಿಗೆ. ಸೊ ಇದಿಷ್ಟು ಲ್ಯಾಪ್ಟಾಪ್ ಬಗ್ಗೆ.
ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.